ಸಖತ್ ಖುಷಿಯಾಗಿದ್ದೀರಾ? ಮುಖ 1000 ಕ್ಯಾಂಡಲ್ ಬಲ್ಬ್ ಥರ ಫಳಫಳ ಅಂತ ಹೊಳಿತಿದೆ. ಏನ್ ಸಮಾಚಾರ? ಸುಮ್ಮನಿರತ್ತೆ, ಏನೇನೋ ಹೇಳ್ಬೇಡ. ಏನೇನೋ ಹೇಳ್ತಿಲ್ಲ ಕಣೆ. ಅರೆ ಅಲೆ ಮುಖದಲ್ಲಿ ನಾಚಿಕೆ ನೋಡು. ಕೆನ್ನೆ ಕೆಂಪಾಗಿದೆ, ಕಣ್ಣಲ್ಲಿ ಹೊಸ ಮಿಂಚಿದೆ. ನಮ್ಮ ಹುಡುಗಿ ಮುಖದಲ್ಲಿ ಏನೋ ಹೊಸ ಕಳೆ ಇದೆ. ಏನೋ ಸುಮ್ಮನಿರತ್ತೆ, ಸುಳ್ಳು ಹೇಳ್ಬೇಡ. ಕಾಳೇನೂ ಇಲ್ಲ ಕೊಳೇನೂ ಇಲ್ಲ. ಶ್ರುತಿ, ನಾನು ನಿನ್ನ ಏಜ್ನ ದಾಟಿ ಬಂದಿದ್ದೀನಿ ಕಣೆ. ಯಾವಾಗ ಹೆಣ್ಮಕ್ಳಿಗೆ ಕೆನ್ನೆ ಕೆಂಪಾಗುತ್ತೆ ಅಂತ ನನಗೆ ಗೊತ್ತಿಲ್ವಾ? ನಿಜ ಹೇಳೋ, ನಿಮ್ಮ ಹುಡುಗನ ಭೇಟಿ ಮಾಡಿದ್ಯಾ? ಹುಡುಗನ? ಯಾವ ಹುಡುಗನ ಬಗ್ಗೆ ಮಾತಾಡ್ತಿದ್ದೀರಾ? ನಾನು ಯಾವ ಹುಡುಗನೂ ಮೀಟ್ ಮಾಡಲಿಲ್ಲ. ನಿಜ ಅತ್ತೆ. ಅಯ್ಯ, ನಿನ್ ಮದ್ವೆ ಆಗೋ ಹುಡುಗ ಬಂದಿದ್ನಲ್ಲ, ಅವನೇನಾದ್ರೂ ಬಂದಿದ್ನಾ? ಅವನನ್ನ ಮೀಟ್ ಮಾಡಿದ್ಯಾ ಅಂತ ಕೇಳ್ದೆ ಕಣೆ. ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಒಳ್ಳೆ ನಿನ್ ಲವರ್ ಜೊತೆ ಓಡೋಗಿದ್ಯಾ ಅಂತ ಕೇಳಿರೋ ಥರ. ಲವ್ವರ? ನನಗೆ ಯಾವ ಲವರು ಇಲ್ಲ. ನಾನು ಯಾರನ್ನೂ ಮೀಟ್ ಮಾಡಿಲ್ಲ ಅತ್ತೆ. ಹಲೋ ಗಾಬರಿ ಗೌರಿ, ಯಾಕೆ? ನಾನು ಏನು ಕೇಳಿದ್ರು ನಾನಾ ಅಂತ ಗಾಬರಿ ಆಗ್ತಿದ್ಯಾ? ನಿನ್ ಮುಖ ನಕ್ಷತ್ರ ಥರ ಫಳಫಳ ಅಂತ ಹೊಳಿತಿತ್ತಲ್ಲ, ಅದಕ್ಕೆ ನಿನ್ ಮದ್ವೆ ಆಗೋ ಹುಡುಗ ಬಂದಿದ್ನೇನೋ, ಅವನನ್ನ ಮೀಟ್ ಮಾಡಿದ್ಯೇನೋ ಅಂತ ಕೇಳಿದೆ ಕಣೆ. ಓ, ಅವರನ್ನ? ಮತ್ತಿನ್ಯಾರನ್ನ ಅನ್ಕೊಂಡೆ? ಅವ್ರನ್ನೇ ಅನ್ಕೊಂಡೆ. ಅದೆಲ್ಲ ಹೋಗ್ಲಿ ಬಿಡು. ನಾನು ನಿನಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಯಾರ ಹತ್ರನೂ ಹೇಳ್ಬಾರ್ದು. ಇಂಪಾರ್ಟೆಂಟ್ ವಿಷಯನಾ? ಏನತ್ತೆ? ಮೊದಲು ನೀನು ಪ್ರಾಮಿಸ್ ಮಾಡು, ಯಾರಿಗೂ ಹೇಳಲ್ಲ ಅಂತ. ಸರಿ, ಏನು ಹೇಳು. ನನಗೆ ಯಶ್ನ ಮೀಟ್ ಮಾಡಿಸ್ತೀಯಾ? ಯಶ? ಯಾವ ಯಶತ್ತೆ? ನನಗೆ ಯಾವ ಯಶು ಗೊತ್ತಿಲ್ಲ. ಯಶ್ ಗೊತ್ತಿಲ್ವಾ? ನಿಜ ಹೇಳು, ಯಶ್ ಯಾರು ಅಂತ ಗೊತ್ತಿಲ್ವೇನೆ ನಿಂಗೆ? ನಿಜ ಅತ್ತೆ, ನನಗೆ ಯಾವ ಯಶು ಗೊತ್ತಿಲ್ಲ. ಶ್ರುತಿ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ನೀನು ಫೋಟೋಶೂಟ್ ಮಾಡಿಸಿದ್ಯಲ್ಲ ಯಶು, ಅವ್ರನ್ನ ಮೀಟ್ ಮಾಡಿಸು ಅಂದಿದ್ದು. ಅವ್ರನ್ನ ನೀನು ಯಾಕೆ ಮೀಟ್ ಮಾಡಬೇಕು? ನೀನು ಫೋಟೋಶೂಟ್ ಮಾಡಿಸಿದ್ಯಲ್ವಾ, ತುಂಬ ಚೆನ್ನಾಗಿ ಮಾಡಿದ್ರು. ಅದಕ್ಕೆ ನಾನು ಅದೇ ಥರ ಒಂದು ಫೋಟೋಶೂಟ್ ಮಾಡಿಸೋಣ ಅಂತ. ಬೇರೆಯವ್ರಿಗೆ ಫೋಟೋ ತೆಗಿಯೋಕ್ಕೆ ಬರಲ್ಲ ಕಡೆ. ನಾನು ಎಷ್ಟು ಹೆಂಗಣ್ಣು ಎನರ್ಜೆಟಿಕ್ ಬ್ಯೂಟಿಫುಲ್ ಆಗಿದ್ದೀನಿ, ಆಂಟಿ ಥರ ಕಾಣೋ ಥರ ಮಾಡ್ತಾರೆ. ಅವ್ರು ನಿನ್ನ ಫೋಟೋ ಸಖತ್ತಾಗಿ ತೆಗೆದಿದ್ರು, ಅದಕ್ಕೆ ಅವ್ರ ಹತ್ರನೇ ಫೋಟೋಶೂಟ್ ಮಾಡ್ಸೋಣ ಅಂತ. ಪ್ಲೀಸ್ ಅವ್ರನ್ನ ಪರಿಚಯ ಮಾಡಿಸ್ತೀಯಾ? ಮೀಟ್ ಮಾಡಿಸ್ತೀಯಾ? ಫೋಟೋ ಶೂಟ್ ಮಾಡ್ಸಕ್ಕ? ಸರಿ ಬಿಡು, ಎಷ್ಟನ್ನ ಮೀಟ್ ಮಾಡಿಸ್ತೀನಿ, ಹೋಗೋಣ. ನಿನ್ನ ಆಸೆಗೆಲ್ಲಿ ಕೊನೆಗಿದೆ. ಅರೆ ಶುಭ, ಏನು ಇಷ್ಟು ಬೇಗ ಬಂದ್ಬಿಟ್ಟೆ? ಆಫೀಸ್ ಇಲ್ವಾ? ರಜನಾ? ಇವಾಗ ಯಾವುದು ಹಬ್ಬ ಇಲ್ವಲ್ಲ? ಅಯ್ಯೋ ಅತ್ತೆ, ರಜೆನೂ ಇಲ್ಲ ಏನೂ ಇಲ್ಲ, ವರ್ಕ್ ಫ್ರಮ್ ಹೋಮ್. ವರ್ಕ್ ಫ್ರಮ್ ಹೋಮು ಅಂದ್ರೆ ಮನೆ ಕೆಲಸ? ಮನೆ ಕೆಲಸ ಮಾಡಿದ್ರು ಸಂಬಳ ಕೊಡ್ತಾರಾ? ಅತ್ತೆ, ಮನೆ ಕೆಲಸ ಅಲ್ಲ, ಮನೆಯಿಂದ ಕೆಲಸ. ಅಂದ್ರೆ ಮನೇಲೆ ಕೂತ್ಕೊಂಡು ಆಫೀಸ್ ಕೆಲಸ ಮಾಡೋದು. ಏನೂ ಅರ್ಥ ಆಗಲ್ಲ. ಅಲ್ಲ ಕಣೆ, ಒಂದಿನ ಆಫೀಸ್ಗೆ ಹೋಗ್ತೀಯಾ, ಒಂದಿನ ಮನೇಲೇ ಕೆಲಸ ಮಾಡ್ತೀನಿ ಅಂತೀಯ. ಏನೇ ಅದು ಹೈಬ್ರಿಡ್ ಕಂಪ್ನಿ ಕಲ್ಚರ್ ಅತ್ತೆ. ಅರ್ಧ ದಿನ ಆಫೀಸಲ್ಲಿ ಕೆಲಸ ಮಾಡೋದು, ಇನ್ನರ್ಧ ದಿನ ಮನೇಲಿ ಕೂತ್ಕೊಂಡು ಕೆಲಸ ಮಾಡೋದು. ಇವಾಗ ಸುಮ್ಮನೆ ನೀನು ನನ್ನ ತಲೆ ತಿನ್ಬೇಡ. ನಂಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಯಾರು ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಷ್ಟೇ. ಓಹೋ ಕಂದ, ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಓ, ಸುಸ್ತಾಗಿರ್ಬೇಕಲ್ವ ನಿನಗೆ? ಇರು, ಕಾಫಿ ಮಾಡ್ಕೊಂಡ್ಬರ್ತೀನಿ. ಅಪ್ಪ, ಅಂಗಡಿ ಬಿಟ್ಬಾ ಅಂತ ನಿಮ್ಗೆ ಯಾರು ಹೇಳಿದ್ದು? ಇವಾಗ ಅಲ್ಲಿ ಕಸ್ಟಮರ್ ಬಂದ್ರೆ? ನೀನು ಬೇಗ ಕೆಲಸ ಮಾಡ್ಕೊಂಡ್ ಬಂದಿಯಲ್ವಾ, ಹಾಗೆ ಮಾತಾಡ್ಸ್ಕೊಂಡು ಕಾಫಿ ಕೊಟ್ಟೋಣ ಅಂತ ಬಂದೆ. ಬಿಸಿ ಬಿಸಿ ಕಾಫಿ ಮಾಡ್ಕೊಂಬರ್ಲಾ? ಅಪ್ಪ, ನಂಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ಯಾರು ನನ್ನ ಡಿಸ್ಟರ್ಬ್ ಮಾಡಲೇಬೇಡಿ. ಏನಾದರೂ ಬೇಕು ಅಂದರೆ ನಾನೇ ಮಾಡ್ಕೊಳ್ತೀನಿ. ಆಯ್ತಮ್ಮ, ನಾನು ಹೋಗ್ತೀನಿ. ನಿನಗೇನಾದ್ರು ಬೇಕಾದ್ರೆ ನನಗೆ ಕೇಳು. ಈಗ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡು ಕೆಲಸ ಮಾಡು, ಯಾರು ಡಿಸ್ಟರ್ಬ್ ಮಾಡಲ್ಲ. ಸರಿಪ್ಪ, ಆಯ್ತು. ಅಣ್ಣ, ನನಗೊಂದು ಸ್ಟ್ರಾಂಗ್ ಕಾಫಿ. ನಿಂಗು? ನಾನು ಅಂಗಡಿಗೆ ಹೋಗ್ಬೇಕು, ನೀನು ಮಾಡ್ಕೊಂಡು ಕುಡಿ. ಮಾತಾಡಿದ್ದಾಯ್ತಾ? ಏನಾದ್ರು ಎಮರ್ಜೆನ್ಸಿ ಇತ್ತಾ? ಏನಿಲ್ಲ ಅಂಕಲ್, ಒಂದು ಜಸ್ಟ್ ಬಿಸ್ನೆಸ್ ಕಾಲ್. ಕ್ಲೈಂಟ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ರು, ಸೊ ಅಂಕಲ್. ಮೀಟಿಂಗ್ ಎಲ್ಲ ಯಾಕೆ ಕ್ಯಾನ್ಸಲ್ ಮಾಡೋದಕ್ಕೆ ಹೋದ್ರಿ? ಸಂಪಾದನೆ ಯಾರು ಬೇಕಾದ್ರೂ ಮಾಡ್ತಾರೆ ಅಂಕಲ್, ಆದರೆ ಫ್ಯಾಮಿಲಿಗೆ ಟೈಮ್ ಕೊಡೋದು ತುಂಬ ಮುಖ್ಯ ಅನಿಸ್ತು. ಎಷ್ಟು ಒಳ್ಳೆ ಹುಡುಗ, ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಈ ವಯಸ್ಸಲ್ಲೇ ತಿಳ್ಕೊಂಡಿದ್ದಾನೆ. ದೊಡ್ಡ ಮನೆ ಮಗ, ದೊಡ್ಡದಾಗೆ ಯೋಚನೆ ಮಾಡ್ತಾನೆ. ಅಯ್ಯೋ ಪಾಪಿ, ನಿನ್ನ ಆಸೆ ಈಡೇರಿಸ್ಕೊಳ್ಳೋಕ್ಕೆ ನನ್ನ ಮಗಳು ಕುತ್ತಿಗೆ ಕುಯ್ತಿದ್ಯಾ? ಇದಾಗಕ್ಕೆ ನಾನು ಬಿಡಲ್ಲ. ನನ್ನ ಮಗಳ ಜೀವನ ಹಾಳಾಗಕ್ಕೆ ನಾನು ಬಿಡಲ್ಲ. ಏನಾದರೂ ಮಾಡಿ ಈ ಮದುವೆನ ತಡಿಲೇಬೇಕು.
ನೀವು ಹೇಳಿದ್ದು ಕರೆಕ್ಟು. ಈಗಿನ ಹುಡುಗರಿಗೆ ಈ ಥರ ಎಲ್ಲ ಯೋಚನೆ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಅದು ಯಾಕೆ ನಿಂತ್ಕೊಂಡಿದ್ಯಾ? ಜ್ಯೂಸ್ ಕೊಡುವ. ಅತ್ತೆ ನಮಸ್ತೆ, ಚೆನ್ನಾಗಿದ್ದೀರಾ? ಭಗವಂತ, ಈ ರಾಕ್ಷಸನಿಂದ ನನ್ನ ಮಗಳನ್ನ ಹೇಗಪ್ಪ ಕಾಪಾಡೋದು? ಯುಕ್ತ ಜೀವನ ಉಳ್ಸಕ್ಕೆ ಯಾರೂ ಇಲ್ವಾ? ಓ, ಯುವ ಬಂದ. ಅವನಿಗೂ ಜ್ಯೂಸ್ ಕೊಡು. ಹೇ ಬ್ರೋ, ಹೌ ಆರ್ ಯು? I'm fine. ನಂಗೆ ಸ್ವಲ್ಪ ಕೆಲಸ ಇದೆ. ಯು ಗೈಸ್ ಕ್ಯಾರಿ ಆನ್. ಅವನು ಹಾಗೆ ಕೆಲಸದ ವಿಷಯ ಬಂದರೆ ಯಾವುದು ನೆನಪಾಗಲ್ಲ ಅವನಿಗೆ. ನೋ, ಇವನಲ್ಲೇನೋ ತುಂಬ ಚೇಂಜಸ್ ಆಗಿದೆ. ಇದನ್ನು ಹೀಗೆ ಬಿಟ್ಟರೆ ನಾನಿಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ನೀರಲ್ಲಿ ಹೋಮ ಮಾಡಿದಾಗ ಆಗುತ್ತೆ. ಹಾಗಾಗೋದಕ್ಕೆ ನಾನು ಬಿಡಲ್ಲ. ಯುವ ಇದರಲ್ಲಿ ಯಾವುದ್ರಲ್ಲೂ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಅವನು ನನ್ನ ಕೈಯಲ್ಲಿಲ್ಲ ಅಂದರೆ ನಾನು ಅಂದ್ಕೊಂಡಿದ್ದು ಏನೂ ನಡೆಯಲ್ಲ. ಯುವ ನನ್ನ ಜೊತೆ ಇದ್ರೇ ಈ ಮದುವೆ ಸಕ್ಸಸ್ ಆಗೋಕ್ಕಾಗೋದು. ಫಸ್ಟ್ ಯುವನ್ ನನ್ನ ಕಡೆ ಮಾಡ್ಕೋಬೇಕು.